ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸುಬ್ರಹ್ಮಣ್ಯ ನಗರ ವಾರ್ಡ್ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕ ಜಿಬಿಯ ಅಭ್ಯರ್ಥಿ ಸತೀಶ್ ಗೌಡ ನೇತೃತ್ವದಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಸುಬ್ರಹ್ಮಣ್ಯ ನಗರ ವಾರ್ಡ್ ಕಾಂಗ್ರೆಸ್ ಮುಖಂಡ ಹಾಗೂ ಜಿಬಿಯ ಆಕಾಂಕ್ಷಿ ಅಭ್ಯರ್ಥಿ ಸತೀಶ್ ಗೌಡ ನೇತೃತ್ವದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸುಬ್ರಹ್ಮಣ್ಯ ನಗರ ಪರಿಸರ ಜಾಗೃತಿ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಮಲ್ಲೇಶ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಅನೂಪ್ ಅಯ್ಯಂಗಾರ್, ಕಾಂಗ್ರೆಸ್ ಹಿರಿಯ ಮುಖಂಡ ಕೃಷ್ಣಪ್ಪ, ಸುಬ್ರಹ್ಮಣ್ಯ ನಗರ ವಾರ್ಡ್ ಜಿಬಿ ಅಭ್ಯರ್ಥಿ ಸತೀಶ್ ಗೌಡ್ರು ಮತ್ತು ವಾರ್ಡ್ ಅಧ್ಯಕ್ಷರು, ಮಹಿಳಾ ಮುಖಂಡರು, ನೂರಾರು ಪರಿಸರ ನಡೆಗೆದಾರರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈಗ ಪರಿಸರ ದಿನಾಚರಣೆಗಾಗಿ ಇವಾಗ ಸತೀಶ್ ಗೌಡ್ರ ಟೀಮ್ ಅವರು ಇದು ಬಹಳ ಚೆನ್ನಾಗಿ ಒಂದು ವಾಕಥಾನ್ ಆರ್ಗನೈಸ್ ಮಾಡಿದ್ದಾರೆ. ಇದು ಸುಬ್ರಹ್ಮಣ್ಯ ನಗರದಿಂದ ಸಾಕಷ್ಟು ಜನ ಬಂದು ಇವಾಗ ಬೆಳಿಗ್ಗೆನೇ ಇವಾಗ ಮಳೆ ಬರ್ತಾ ಇದ್ರು ಇದು ಜುಂಬಾ ಇವಾಗ ಕ್ಲಾಸಸ್ ಥರ ಅದನ್ನು ಮಾಡಿ ಇವಾಗ ಒಂದು ಇವಾಗ ಆ್ಯಕ್ಚುಲಿ ಬಂದು ಒಂದು ಸ್ಮಾಲ್ ನಡಿಗೆ ಹೋಗ್ತಿದ್ದಾರೆ, ಒಂದು ಸಿಂಬಾಲಿಕ್ ಆಗಿ ಮಾಡ್ತಿದ್ದಾರೆ. ಇದು ಸುಬ್ರಹ್ಮಣ್ಯ ನಗರ ಮಾತ್ರ ಅಲ್ಲ, ಬಂದು ಇವಾಗ ಕಂಪ್ಲೀಟ್ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಾವು ಹಸಿರು ಇವಾಗ ಸಂಚಲನ ಆ್ಯಕ್ಚುಲಿ ಮೂಡಿಸಬೇಕಾಗಿದೆ. ಇವತ್ತು ನಮ್ಮ ಪರಿಸರ ಏನು ಉತ್ತಮವಾಗಿ ನಾವು ಇಟ್ಕೋಬೇಕು, ಇವಾಗ ಹಸಿರಾಗಿ ಇವಾಗ ನಮ್ಮ ಮೈಯನ್ನು, ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಹಾಗೆ ಇಟ್ಕೋಬೇಕು ಅಂತ ಒಂದು ಇವಾಗ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಇನ್ನೂ ಇವಾಗ ಮಲ್ಲೇಶ್ವರಮಲ್ಲಿ ಆಗುವ ಸಾಕಷ್ಟು ಕೆಲಸಗಳಿದೆ. ಇದು ಫಸ್ಟ್ ಇವತ್ತು ನಾವು ಇವಾಗ ಬೇರೆ ಏನು ಇಶ್ಯೂನು ಮಾತಾಡದೆ ಬರೀ ಹಸಿರು ಮಾತಾಡ್ತಿರೋದ್ರಿಂದ ಇದು ಮಲ್ಲೇಶ್ವರಮಲ್ಲಿ ಇವಾಗ ಬೀದಿಗೆ ಆ್ಯಕ್ಚುಲಿ ನಾವು ಇವಾಗ ಮರ ನೆಟ್ಟುಬಿಟ್ಟು ಒಂದು ಹಸಿರು ಕ್ರಾಂತಿ ಮಾಡಬೇಕಾಗಿದೆ. ಇಲ್ಲಿ ಒಂದು ಗ್ರೀನ್ ಕವರ್ ವಾಪಸ್ ಬೇಕಿದೆ. ಮಲ್ಲೇಶ್ವರಮು ಈಗ ಬರೀ ಕಾಂಕ್ರಿಟೈಸೇಷನ್ ಆಗ್ತಿದೆ. ನಿಮಗೆ ಇವಾಗ ಪಾರ್ಕ್ಗಳು ನೋಡ್ಬೋದು ನೀವು. ಆ್ಯಕ್ಚುಲಿ ಪಾರ್ಕ್ಗಳು ಇವಾಗ ಮೇಂಟೆನೆನ್ಸ್ ಆಗ್ತಿಲ್ಲ. ಸ್ಯಾಂಕಿ ಕೆರೆ ನೋಡ್ಬೋದು, ಇವಾಗ 100 ಕೋಟಿ ಹಗರಣಗಳಾಗಿದೆ. ಅದೆಲ್ಲ ವಾಪಸ್ ನಮಗೆ ಒಂದು 25-30 ವರ್ಷದಿಂದ ಹೆಂಗಿತ್ತೋ ನಮಗೆ ಮಲ್ಲೇಶ್ವರಂ ಹಂಗೆ ಬೇಕಿದೆ. ಇವತ್ತು ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಸಾಕಷ್ಟು ಶ್ರಮ ತೊಗೊಂಡಿದ್ದಾರೆ, ತುಂಬ ದಿನಗಳ ಇದಕ್ಕೆ ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲ ಥರ ಎಲ್ರಿಗೂ ಇವಾಗಲೇ ಟೀ ಶರ್ಟ್ಸ್ ಮಾಡಿಸಿದ್ದಾರೆ, ಇವಾಗೆಲ್ಲ ಉಪಹಾರ ಮಾಡಿಸಿದ್ದಾರೆ. ಸಾಕಷ್ಟು ಇದನ್ನು ತೊಗೊಂಡು ಶ್ರಮ ತೊಗೊಂಡು ಒಂದು ಸಾಮಾಜಿಕ ಇವಾಗ ಪ್ರಜ್ಞೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಪರಿಸರ ಉಳಿವಿಗಾಗಿ ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸತೀಶ್ ಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಕಡೆಯೂ ಆಗಬೇಕು ಅನ್ನೋದೇ ನಮ್ಮ ಆಶಯ. ಅವ್ರಿಗೆ ಇಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅವರ ಅನುಯಾಯಿಗಳ ಜೊತೆಯಲ್ಲಿ ಕೂಡಿ ನಮ್ಮ ಸುಬ್ರಹ್ಮಣ್ಯ ನಗರ ಮತ್ತು ಮಿಲ್ ಕಾಲೋನಿ, ಮಲ್ಲೇಶ್ವರಂ ಕ್ಷೇತ್ರ ಎಲ್ಲ ಕಡೆಯೂ ಹೆಸರು ಬರಲಿ ಅಂಥೇಳಿ ಮತ್ತು ಜನರು ಕೂಡ ಹೆಚ್ಚಿನ ಒತ್ತಾಸೆ ನೀಡಲಿ ಅಂಥೇಳಿ ನಾನು ಎಲ್ಲರನ್ನೂ ಕೇಳ್ಕೊಂಡಿರೋದ್ರಿಂದ ನಮ್ಮ ನಾಗರಿಕರನ್ನೆಲ್ಲ ನಾವು ಕೇಳಿಕೊಂಡಾಗ ನಮಗೆ ಸಾಥ್ ಕೊಟ್ಟಿರೋದ್ರಿಂದ ಇದು ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ. ಇದು ಮಳೆ ಬಂದಿರೋ ಕಾರಣ ನಮಗೆ ಕನ್ಫ್ಯೂಷನ್ ಆಯಿತು, ಆ ಗ್ರೌಂಡು ಈ ಗ್ರೌಂಡು ಅಂತ. ಕೆಲವರೆಲ್ಲ ಬೆಳಗ್ಗೆ 6:30ಗೆ ಬರಬೇಕು ಅಂತೇಳಿ ಹೇಳಿದ್ವಿ. ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ, ಮುಂದಿಗೆ ಇನ್ನೂ ಇದನ್ನೆಲ್ಲ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗೋವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿ ಇವತ್ತಿನ ದಿವಸ ಪರಿಸರ ದಿನಾಚರಣೆಯ ಅಂಗವಾಗಿ ನಡಿಗೆ ಜಾಥವನ್ನು ಮಾಡ್ತಾಯಿದ್ದೀವಿ. ಹಸಿರು, ನೆಲ, ಜಲ ಪರಂಪರೆಯನ್ನು ಉಳಿಸುವಂಥದಕ್ಕೆ ನಾವು ಇಲ್ಲಿ ಸೈನಿಕರಂತೆ ನಮ್ಮ ಈ ಕಾರ್ಯಕರ್ತರಲ್ಲಿ ಆಗಮಿಸಿದ್ದಾರೆ. ನಾವು ಗಿಡಗಳನ್ನ ನೆಡುವ ಮುಖಾಂತರ, ಗಿಡಗಳನ್ನ ಸಂರಕ್ಷಣೆ ಮಾಡೋ ಮುಖಾಂತರ ನಾವು ಈ ಒಂದು ಜಾಥಾನ ಪ್ರಾರಂಭ ಮಾಡೋಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಅಂಥೇಳಿ ನಾವು ಇನ್ನು ಮುಂದಕ್ಕೆ ಇನ್ನೂ ಈ ಥರ ಕಾರ್ಯಕ್ರಮನ ಅನೇಕ ರೀತಿಯಲ್ಲಿ ಆಯೋಜನೆ ಮಾಡಲೇಬೇಕು. ನಮ್ಮ ಸತೀಶ್ ಗೌಡರಾಗಲಿ, ಅನೂಪ್ ಅಯ್ಯಂಗಾರಾಗಲಿ, ನಮ್ಮ ಕೃಷ್ಣಪ್ಪ ಅಂಕಲ್ ಆಗಲಿ, ಇಂಥ ನಾಯಕರುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾಡ್ತೀವಿ. ಮಲ್ಲೇಶ್ವರ ನಾಗರಿಕರು ಸೇರಿ ಮಾನ್ಯ ಸತೀಶ್ ಗೌಡರ ಒಂದು ನೇತೃತ್ವದಲ್ಲಿ ಮತ್ತು ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಇವರ ನಮ್ಮ ಮಾನ್ಯ ಶ್ರೀ ಅನೂಪ್ ಅಯ್ಯಂಗಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪರಿಸರ ಸಂರಕ್ಷಣಾ ಕಾರ್ಯಕ್ರಮದ ಅಂಗವಾಗಿ ಒಂದು ಜಾಥಾ ಕಾರ್ಯಕ್ರಮ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರವನ್ನು ಯಾವ ರೀತಿ ರಕ್ಷಿಸಬೇಕು ಮತ್ತು ಪರಿಸರವನ್ನು ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಒಂದು ಅವೇರ್ನೆಸ್ ಕಾರ್ಯಕ್ರಮವಾಗಿ ರೂಪುಗೊಂಡು ಮತ್ತು ಉತ್ತಮವಾದ ಒಂದು ನಮ್ಮ ಪರಿಸರವನ್ನು ಬೆಳೆಸಬೇಕು ಮತ್ತು ಇದು ಮಾಡಬೇಕು ಅಂತ ಎಲ್ಲ ಜನಗಳನ್ನು ಮನವಿ ಮಾಡ್ತಾ ಈ ಜಾಥಾ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಆಯೋಜಿಸಿದಂಥ ನಮ್ಮ ಸತೀಶ್ ಗೌಡರು ಮತ್ತು ಹಿರಿಯರಾದ ಕೃಷ್ಣಪ್ಪನವರು ಮತ್ತು ಕೇಶವ ಪ್ರಸಾದ್ ಅವರು ಮುಂತಾದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ.